ಏನೋ ಬಡತನದಲ್ಲಿ ಹೋದ್ನ. ಬಡತನದಲ್ಲಿ ಹೋಗಿ ಏನೋ ಗಂಜಿ ಗಿಂಜಿ ಕುಡ್ಕೊಂಡು ವ್ಯವಹಾರ ಮಾಡ್ಕೊಂಡು ಆ ದೊಡ್ಡ ಮಟ್ಟಕ್ಕೆ ಬಂದ. ಅದು ನಮ್ಮ ಮಕ್ಕಳ ವ್ಯವಹಾರ ಏನು ಇವತ್ತು ಈ ಮಟ್ಟಕ್ಕೆ ಬಂದವ್ನ ಅಂದ್ರೆ ನಮ್ಮ ನನ್ ಕರ್ನಾಟಕಕ್ಕೆ ಹೆಮ್ಮೆ. ಅದು ಗುರುಗಳ ಈಗ ಮತ್ತೊಂದು ಏನಂತ ಅಂದ್ರೆ ನಮ್ಮ ಅಣ್ಣ ಜೀತಗೇಕ ತಿಂದಿದ್ದವನು. ಅವನು ಮಾಡ್ಕೊಂಡು ವ್ಯವಹಾರ ಮಾಡಿ ಈ ಮಠಕ್ಕೆ ಬಂದವನೆ. ಆ ರೀತಿಗೆ ಬಂದಿರೋದು ನಮ್ಮ ಅಣ್ಣನ ಮಗನೇ ಅವನು. ಸರಿ ಮಾತಾಡಪ್ಪಾಜಿ. ನಮ್ಮ ಅಣ್ಣನ ಮಗನೇ ಅವನು. ಆದ್ರೂ ಈ ರೀತಿಗೆ ಬಂದ ಅಂತ ಅಂದ್ರೆ ನಮ್ಗೆ ಹೆಮ್ಮೆ. ನಮ್ ಕರ್ನಾಟಕಕ್ಕೆ ಹೆಮ್ಮೆ ಕಣ್ರಿ. ಕರ್ನಾಟಕ ಮಳವಳ್ಳಿ ತಾಳಕ್ಕೆ ಹೆಮ್ಮೆ ಅಲ್ವಾ? ಕರ್ನಾಟಕ ಅಂತ ಅಂದ್ಮೇಲೆ ಅಪ್ಪಾಜಿ ನಮ್ಮ ಕರ್ನಾಟಕಕ್ಕೆ ಇವನು ಸಿದ್ದರಾಮಯ್ಯನೂ ಅಲ್ಲ, ಅವನಪ್ಪ ಶಿವಣ್ಣು ಅಲ್ಲ, ನರೇಂದ್ರನು ಅಲ್ಲ. ಅಷ್ಟ ಲೆವೆಲ್ಗೆ ನಮ್ಮ ಹುಡುಗ ಬೆಳೆದವನೆ ಅಂತ ಅಂದ್ರ ನಮ್ಗೆ ಅಭಿಮಾನಿ. ಅವನು ಹೆಮ್ಮೆ ಪಡ್ಬೇಕು. ಅಪ್ಪಾಜಿ ನಿಮ್ಮ ಆಶೀರ್ವಾದಗಳು ಇರ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.